ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಗಿಲ್ಲಿ ನಟ. ನಮ್ಮ ಸಾಗರ್ ತುರುವೇಕೆರೆ ಅವರು ನಮಗೆ ತುಂಬಾ ಆತ್ಮೀಯರು. ಅವರ ಒಂದು ಈ ಸಾಗರ್ ತುರುವೇಕೆರೆ ಈವೆಂಟ್ಸ್ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಯಕ್ರಮನ ನೀಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ಗಿಲ್ಲಿ ನಟ ಅವರ ಒಂದು ಹೊಸ ಅಪ್ಡೇಟ್ನ ತಂದಿದ್ದೀನಿ. ಅದೇನಂತ ಈ ವಿಡಿಯೋದಲ್ಲಿ ನಿಮಗೆ ಸವಿವರವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ. ಈಗ ನಮ್ಮ ಗಿಲ್ಲಿ ನಟ ಅವರ ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ನಮ್ಮ ಗಿಲ್ಲಿ ನಟ ಅವರು ಗುಬ್ಬಿ ತಾಲೂಕು CS ಪುರ ಹೋಬಳಿ ಅಂಕಲಕೊಪ್ಪ ಮಜಿರೆ ವೀರಣ್ಣನ ಗುಡಿ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ಬ್ರಹ್ಮರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಬರ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರೋದು ನಮ್ಮ ತುರುವೇಕೆರೆಯ ನಿಕಟಪೂರ್ವ ಶಾಸಕರು ಹಾಗೂ ತೇಜು ಮಸಾಲಾ ಮಾಲೀಕರಾದ ಮಸಾಲಾ ಜಯರಾಮಣ್ಣನವರು. ಈ ಒಂದು ಶ್ರೀ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಮನರಂಜನೆಯ ಕಾರ್ಯಕ್ರಮವನ್ನು ನಮ್ಮ ತುರುವೇಕೆರೆಯ ಸಾಗರ್ ತುರುವೇಕೆರೆ ಈವೆಂಟ್ಸ್ ವತಿಯಿಂದ ಒಂದು ಒಳ್ಳೆ ಮನರಂಜನೆ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ 12 ಸೀಸನ್ನರ ವಿನ್ನರ್ ಆದ ಗಿಲ್ಲಿ ನಟ ಅವರು ಬರ್ತಿದ್ದಾರೆ. ನಾನು ಗುಬ್ಬಿಯಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ ಹೋಗಿದ್ದೆ. ಆ ಒಂದು ಬಿಗ್ ಬಾಸ್ ರಿವ್ಯೂ ಮಾಡಕ್ ಹೋದಾಗೆ ನಮ್ಮ ಗುಬ್ಬಿಯ ಜನತೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದ್ರೆ ಗಿಲ್ಲಿ ನಟ ಅವ್ರ ಬಗ್ಗೆ ಯಾರನ್ನಾರ ಕೇಳಿ, ನಮಗೆ ಗಿಲ್ಲಿ ನಟನೆ ವಿನ್ ಆಗ್ಬೇಕು ಅಂತ ಹೇಳ್ತಾರೆ. ನಾನು ಗುಬ್ಬಿಯಲ್ಲಿ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ತರಕಾರಿ ಅಂಗಡಿ ಇದೆ. ಆ ಅಕ್ಕ ಮಾತಾಡಿರು ಗಿಲ್ಲಿ ಬಗ್ಗೆ ಅಂದ್ರೆ ನಿಜವಾಗ್ಲೂ ಈಗಲೂ ಕೂಡ ಆ ಅಕ್ಕ ಮಾತಾಡಿರೋ ಮಾತುಗಳು ಇನ್ನೂ ನೆನಪಿದಾವು. ಏನೇ ಆಗ್ಲಿ ನಮ್ಮ ಗಿಲ್ಲಿ ವಿನ್ ಆಗ್ಲಿ ಅಂತ ಹೇಳ್ತಿದ್ರು ಅಕ್ಕ. ಹಾಗೇನೆ ಈ ಕಡೆ ಇಲ್ಲಿ ನಮ್ಮ ತುಮಕೂರು ರೋಡಲ್ಲಿ ಒಂದು ಹೋಟೆಲ್ ಇದೆ, ರೈಟ್ ಸೈಡಲ್ಲಿ. ಆ ಹೋಟೆಲ್ ಹೆಸರು ಮರ್ತಿದ್ದೀನಿ. ಅವರು ಕೂಡ ಗಿಲ್ಲಿ ನಟ ಅವರೇ ವಿನ್ ಆಗ್ಬೇಕಂತ ಹೇಳ್ತಾ ಇದ್ರು. ನಿಜವಾಗ್ಲೂ ನಮ್ಮ ಗುಬ್ಬಿಯ ಜನತೆ ಗಿಲ್ಲಿ ನಟ ಅವರ ಮೇಲೆ ಅಪಾರವಾದ ಪ್ರೀತಿನ ಇಟ್ಕೊಂಡಿದ್ದಾರೆ. ನೋಡಿ, ಈ ಒಂದು ಏಪ್ರಿಲ್ 2ನೇ ತಾರೀಕು ಗುಬ್ಬಿಯ ಜನತೆ ಹಾಗೆ ತುರುವೇಕೆರೆ ಭಾಗದ ಜನತೆ ಎಲ್ಲ ನಮ್ಮ ಗಿಲ್ಲಿ ನಟ ಅವ್ರನ್ನ ನೋಡೋದಕ್ಕೆ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಹೋಗಿ ಈ ಒಂದು ಜಾತ್ರಾ ಮಹೋತ್ಸವ ಹಾಗೆ ಬ್ರಹ್ಮರಥೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿ, ಹಾಗೇನೆ ನಮ್ಮ ಗಿಲ್ಲಿ ನಟ ಅವರ ಒಂದು ಕಾರ್ಯಕ್ರಮವನ್ನು ನೋಡಿ ನಮ್ಮ ಸಾಗರ್ ತುರುವೇಕೆರೆ ಅವರು ನಮಗೆ ತುಂಬಾ ಆತ್ಮೀಯರು. ಅವರ ಒಂದು ಈ ಸಾಗರ್ ತುರುವೇಕೆರೆ ಈವೆಂಟ್ಸ್ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಯಕ್ರಮನ ನೀಡ್ತಾ ಇದ್ದಾರೆ. ಒಳ್ಳೊಳ್ಳೆ ಕ್ವಾಲಿಟಿ ಈವೆಂಟ್ಸ್ ಇದೆ ಅವ್ರದ್ದು. ನಾನು ಅವರ ಈವೆಂಟ್ಸ್ಗಳು ಸುಮಾರು ನೋಡಿದ್ದೀನಿ. ಒಂಥರ ಎಷ್ಟು ಸ್ಟ್ಯಾಂಡರ್ಡ್ ಆಗಿದೆ ಅಂದ್ರೆ, ಸಾಗರ್ ತುರುವೇಕೆರೆ ಅವರು ನಮ್ಮ ತುಮಕೂರಿನ ಜಿಲ್ಲೆಯವರಂತ ಹೇಳ್ಕೊಳ್ಳೋದಕ್ಕೆ ನಮಗೆಲ್ಲ ಹೆಮ್ಮೆ ಅನ್ಸುತ್ತೆ. ನಮ್ಮ ಸಾಗರ್ ತುರುವೇಕೆರೆ ಅವರು ಈಗಾಗಲೇ ಕಾಮಿಡಿ ಕಿಲಾಡಿಗಳಲ್ಲಿ ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ, ಮಿಂಚಿದರು ಕೂಡ. ಇವರ ಒಂದು ಸಾಗರ್ ತುರುವೇಕೆರೆ ಈವೆಂಟ್ಸ್ ವತಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮವನ್ನ ನೀಡ್ತಾರಂತ ನನಗಂತೂ ತುಂಬಾ ಭರವಸೆ ಇದೆ. ನಮ್ಮ ಗುಬ್ಬಿ ಹಾಗೂ ತುರುವೇಕೆರೆ ಭಾಗದ ಜನತೆ ಎಲ್ಲ, CS ಪುರ ಹೋಬಳಿಯ ಜನತೆ ಎಲ್ಲ, ಯಡಿಯೂರು ಭಾಗದ ಜನತೆ ಎಲ್ಲ ಗಿಲ್ಲಿ ಅವ್ರನ್ನ ನೋಡೋದಕ್ಕೆ ಏಪ್ರಿಲ್ 2ನೇ ತಾರೀಕಿಗೆ ನೀವೆಲ್ಲರೂ ಅಂಕಲಕೊಪ್ಪ ಮಜಿರೆ ವೀರಣ್ಣನ ಗುಡಿ CS ಪುರ ಹೋಬಳಿ ಗುಬ್ಬಿ ತಾಲೂಕು ಈ ಒಂದು ಶ್ರೀ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಹೋಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಂತ ನಾನು ಕೇಳ್ಕೊತೀನಿ. ನೀವೆಲ್ಲರೂ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಹೋಗ್ತೀರಿ ತಾನೇ? ಹಾಗೇನೆ ನಮ್ಮ ಸಾಗರ್ ತುರುವೇಕೆರೆ ಅವರ ಈವೆಂಟ್ಸ್ ಅನ್ನು ನೋಡ್ತೀರಿ ತಾನೇ? ಎಂಜಾಯ್ ಮಾಡ್ತೀರಿ ತಾನೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ.
ಮತ್ತೊಂದು ಗಿಲ್ಲಿ ನಟ ಅವರ ಅಪ್ಡೇಟ್ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಹಾಗೇನೆ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೋ ಮುಂದಿನ ದಿನಗಳಲ್ಲೂ ಅದೇ ರೀತಿ ಸಪೋರ್ಟ್ ಮಾಡ್ಕೊಂತ ಹೋಗಿ. ನಾನು ಗಿಲ್ಲಿ ನಟ ಅವರ ಒಂದು ಅಪ್ಡೇಟ್ ಜೊತೆಗೆ ನಾನು ಬೇರೆ ಬೇರೆ ಹಲವಾರು ನಾನು ನಮ್ಮ ತುಮಕೂರು ಭಾಗದ ಕೆಲವೊಂದು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತೀನಿ. ಜೈ ಪಳಾರ್ ಗಿಲ್ಲಿ, ಜೈ ಕರ್ನಾಟಕ. ಧನ್ಯವಾದಗಳು.